ಯಾರು ಇಷ್ಟೊತ್ತಲ್ಲಿ ಫೋನ್ ಮಾಡ್ತಾರೆ? ಏನು ಅರ್ಜೆಂಟ್ ಇದೆಯೋ ಏನೋ, ಯಾರು ಅಂತ ನೋಡಿ ಮಾತಾಡು. ಅಲೋ. ಹಲೋ, ನಾನು ನರಸಿಂಹ. ಹಾಂ ನರಸಿಂಹಣ್ಣ, ಹೇಳಿ. ಅತ್ತಿಗೆ ಹತ್ರ ಮಾತಾಡಬೇಕಾಗಿತ್ತು, ಸ್ವಲ್ಪ ಕೊಡ್ತೀಯಮ್ಮ? ನರಸಿಂಹಣ್ಣ ಫೋನು. ಹೇಳಪ್ಪ ನರಸಿಂಹ. ಅತ್ತಿಗೆ, ಹೀಗೆ ಕೇಳ್ತೀನಿ ಅಂತ ತಪ್ಪು ತಿಳ್ಕೊಬೇಡಿ. ಎರಡೂ ಶಾಸ್ತ್ರಗಳು ನಿಮ್ಮನೇಲೇ ನಡೆದ್ರೆ ನಿಮ್ಗೇನಾದರೂ ಅಭ್ಯಂತರ ಇದೆಯಾ? ಹಾಗೇನಿಲ್ವಲ್ಲ, ನಮಗೇನು ಅಭ್ಯಂತರ ಇಲ್ಲ. ಜಲ್ಜಮ್ನವ್ರಿಗೆ ನಿಮ್ಮನೆ ಶಾಸ್ತ್ರ ನೀವು ಮಾಡ್ಕೊಳ್ಳಿ, ನಮ್ಮನೆ ಶಾಸ್ತ್ರ ನಾವು ಮಾಡ್ಕೋತೀವಿ ಅಂತ ಹೇಳಿದ್ರಂತೆ. ಹಾಗೆ ಮಾಡಿದ್ರೆ ದತ್ತ ಅವನ ತಂದೆ ತಾಯಿಗಳು ಆ ಮನೆಗೆ ಹೋಗ್ಬೇಕಾಗತ್ತೆ. ಲಕ್ಕಿ ತಂದೆ ತಾಯಿಗಳು ನಿಮ್ಮ ಮನೆಗೆ ಬರಬೇಕಾಗುತ್ತೆ. ಈಗಲೇ ಇಬ್ಬಾಗ ಮಾಡೋದು ಸರಿನಾ? ನಾನು ತಗೊಂಡಿರೋ ನಿರ್ಧಾರಗಳಿಂದ ಯಾವತ್ತಾದರೂ ಕೆಟ್ಟದ್ದು ಆಗಿದೆಯಾ ಅಂತ ನಿಮ್ಮ ಅಮ್ಮನ್ ಕೇಳು. ಗೀತ್ ಅವ್ರ ಸ್ನೇಹಿತರ ಮಗಳು ಕಣೋ. ಇವತ್ತು ನನ್ನ ಹಣೆಯಲ್ಲಿ ಕುಂಕುಮ ನಿನಗೆ ನಿಮ್ಮ ತಂದೆ ಇದ್ದಾರೆ ಅಂದ್ರೆ ಅದಕ್ಕೆ ಕಾರಣ ಗೀತ್ ಅವ್ರ ತಂದೆ. ನಾನು ನಿರ್ಧಾರ ತಗೊಂಡಿದ್ದೀನಿ, ನಾನು ಮಾತು ಕೊಟ್ಟಿದ್ದೀನಿ, ಈ ಮದುವೆ ನಡೆಯುತ್ತೆ ಅಷ್ಟೇ. I always want you in my life. ನನ್ನ ನಿರ್ಧಾರ ಯಾವುದೇ ಕಾರಣಕ್ಕೂ ಬದಲಾಗೋದಿಲ್ಲ. ನೀನು ಅದನ್ನ ಪಾಲಿಸಬೇಕು ಅಷ್ಟೇ.